ಹೇಗಿದ್ದೀರಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸುಮ. ಸೊ ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿದೆ. ಅದೇನೆಂದರೆ ಕೊಬ್ಬರಿ ಸಾಂಬಾರು. ಫಸ್ಟಿಗೆ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕೋಬೇಕು. ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಇದು ಮೂರನ್ನು ಹಾಕೊಂಡ ನಂತರ ಸ್ವಲ್ಪ ಅರಿಶಿಣ ಹಾಕೋಬೇಕು ಫ್ರೆಂಡ್ಸ್ ಇದರಲ್ಲಿ. ಸೊ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕೊಬ್ಬರಿ, ನೀವೇನು ತುರಿದಿಟ್ಕೊಂಡಿರ್ತೀರಲ್ಲ ಆ ಕೊಬ್ಬರಿ ಸ್ವಲ್ಪ ಇದರಲ್ಲಿ ಹಾಕಬೇಕು. ಸೊ ನೀವು ಕೊಬ್ಬರಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅದರ ಅಂದಾಜು ಮೇಲೆ ನೀವು ಕೊಬ್ಬರಿನ ತುರ್ಕೋಬೇಕು ಫ್ರೆಂಡ್ಸ್. ಇದಾದಮೇಲೆ ಎಲ್ಲ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡಬೇಕು. ಸೊ ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್. ಇದು ಮಾರ್ನಿಂಗ್ ನಾವು ಬೇಗ ಅರ್ಲಿ ಮಾರ್ನಿಂಗ್ ಎದ್ದಿರ್ತೀವಲ್ಲ, ಸೊ ಈ ರೆಸಿಪಿ ಮಾಡಬೇಕು ಅಂತ ಅಂದ್ಕೊತಾ ಇರ್ತೀವಿ. ಸೊ ಮಕ್ಕಳಿಗೆ ಲಂಚ್ ಟಿಫನ್ ಬಾಕ್ಸಿಗೆ ಇದು ತುಂಬ ಯೂಸ್ ಆಗುತ್ತೆ, ಮತ್ತು ಹಸ್ಬೆಂಡ್ಗೂ ತುಂಬ ಡಿನ್ನರ್ ಮಾಡೋಕ್ಕೂ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ಈ ಡಿಶ್. ಸೊ ಮಾಡಿ ನೋಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಆಗಿದೆ ಅಂತ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಸ್ವಲ್ಪ ಖಾರ ಹಾಕ್ಕೋಬೇಕು. ಸೊ ಮಸಾಲೆ ಖಾರ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಫ್ರೆಂಡ್ಸ್. ಈಗ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಸೊ ನಮ್ಮ ಮೆಜರ್ಮೆಂಟ್ ಅಂತ ಏನಿಲ್ಲ, ತುಪ್ಪ ಹೀಗೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಅದು ನಮ್ಗೆ ರೂಢಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಮೊದಲಿಂದ. ನೀವು ಬೇಕಿದ್ದರೆ ನೀವು ಸ್ಪೂನಿಂದ 1-2 ಸ್ಪೂನು ಹಾಕ್ಕೋಬೋದು, ಇಲ್ಲಾಂದರೆ ನಿಮ್ಗೆ ಟೇಸ್ಟ್ ಅನಿಸಿದ್ರೆ ಅದು ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ, ಆಪ್ಷನಲ್ ನಿಮ್ಮದದು. ನಾವು ಡೈಲಿ ಯಾವಾಗಲೂ ಮಾಡ್ತೀವಲ್ವ, ಸೊ ನಾವು ತುಪ್ಪ ಹಾಕ್ತೀವಿ ಕೊಬ್ಬರಿ ಸಾರಿನಲ್ಲಿ ತುಂಬ ಟೇಸ್ಟಿಯಾಗಿ ಬರಲಿ ಅಂತ. ಸೊ ಎಲ್ಲ ಆದ ನಂತರ ಸ್ವಲ್ಪ ನೀರು ಹಾಕ್ಕೋಬೇಕು. ಸೊ ನೀರು ಹಾಕೊಂಡ್ಮೇಲೆ ಈ ಥರ ಸ್ವಲ್ಪ ಆಡಿಸ್ಬೇಕು ಫ್ರೆಂಡ್ಸ್ ಸ್ವಲ್ಪ, ಯಾಕಂದರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಫ್ರೆಂಡ್ಸ್. ಕೊಬ್ಬರಿ ಸಾಂಬಾರು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್.